ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಗುಬ್ಬಿ ಹುಡುಗಿ ಖುಷಿ. ಇವತ್ತು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ವಿ. ನಮ್ಮ ಮಾಮನ ಮಗಳು ಸುಪ್ರೀತಾ ಅಂತ ಹೊಸಗೆ ಫಂಕ್ಷನ್ನು ಚೆನ್ನಾಗಿ ಮಾಡಿದರು. ಯಾರೇ ಅಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ನಮ್ಮ ಅಕ್ಕ ಭಾಗ್ಯ ಅಂತ, ಇವರು ನಮ್ಮಮ್ಮ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಇದು ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಸಂಪ್ರದಾಯಗಳು. ಇವಾಗೆಲ್ಲ ಗೊತ್ತಾಯಿತು. ನನ್ನ ಹೊಸಗೆ ಫಂಕ್ಷನಲ್ಲಿ ಈ ಥರ ಮಾಡಿಸಿರೋದು ನೆನಪೇ ಇಲ್ಲ. ಅವ್ರ ಮಾವ ಅನಿಸುತ್ತೆ. ಸೊ ಹಂಗಾಗಿ ಫಸ್ಟ್ ಅವ್ರನ್ನ ಕೂರಿಸಿ ಇದನ್ನು ಮಾಡಿದ್ರು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ, ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವರು ನಮ್ಮ ಅಕ್ಕ ನಿಂತಿದ್ದಾರಲ್ಲ ಅಲ್ಲಿ ಮುಂದೆಗಡೆ, ಅವ್ರ ಮಗಳೇ ಅವರು. ಎಲ್ರಿಗೂ ಅವರವರ ಹೊಸಗೆ ಟೈಮಿಂದು, ಯಾರಾದರೂ ಹೊಸಗೆ ಟೈಮಿಂದು ನೋಡಿದ್ರೆ ನಮ್ಮ ಹೊಸಗೆ ಯಾವ ಥರ ಆಯಿತು ಅನ್ನೋದು ನೆನಪಿರುತ್ತಲ್ಲ ಹೆಣ್ಮಕ್ಳಿಗೆ. ತುಂಬಾ ನೆನಪಲ್ಲಿ ಉಳಿಯೋ ಅಂಥ ಮೆಮೊರಬಲ್ ಆದಂಥ ವೀಡಿಯೋಸ್ಗಳು ನೋಡಿದಾಗ ನಮ್ಮ ಒಂದು ಹಳೆ ನೆನಪುಗಳ ನಮಗೆ ಅನಿಸುತ್ತೆ, ಹಿಂಗಾಯಿತು ಅಲ್ವಾ, ಹಾಗಾಯಿತು ಅಲ್ವಾ ಅಂತ. ಯಾರ್ಯಾರಿಗೆಲ್ಲ ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಹೊಸಗೆನೂ ಇದೇ ಥರ ಆಗಿತ್ತು, ಆ ಥರ ಇತ್ತು, ಆಗಲೇ ಇಲ್ಲ ಅನ್ನೋರ್ಗೂ ಕೂಡ ಇರುತ್ತೆ ಅಲ್ಲ ನೆನಪು. ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಪುಟಾಣಿ ಚೇರ್ ಹುಡ್ಕೊಂಡು ಕುತ್ಕೊಂಡ, ನೋಡಿದ್ರಲ್ಲ, ನಮ್ಮ ಯಜಮಾನ್ರು ಸುಮ್ಮನೆ ಕೂತಿದ್ದಾರೆ ನೋಡಿಕೊಂಡು. ಇವರು ನಮ್ಮ ಮಾಮ ಅವರು ವಾದ್ಯ ಮಾಡ್ತಾರೆ, ಹಾಗಾಗಿ ವಾದ್ಯದವ್ರನ್ನ ಅವರು ಕರೆಸಿದ್ರು. ಇದು ದೇವಸ್ಥಾನ ಬಂದು ಕರಿಯಮ್ಮ ದೇವಸ್ಥಾನ, ಕರಿಯಮ್ಮ ಅಂತ. ತುಂಬಾ ಪವರ್ಫುಲ್ ದೇವರು ಇದು ಸಹ. ನಮ್ಮಮ್ಮ ಅವರು, ಇವರು ನಮ್ಮ ಅಕ್ಕ, ಅವ್ರ ಮಗಳವರು. ಎಲ್ಲ ಗೊತ್ತಿಲ್ವಲ್ಲ ನಮ್ಗಳಿಗೆ, ನೀಟಾಗಿ ನಮ್ಮ ಅಕ್ಕವ್ರಿಗೂ ಎಲ್ಲ ಹೇಳ್ಕೊಡ್ತಿದ್ದಾರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಇವು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ. ಇವರು ಇಲ್ಲಿ ನಿಂತಿದ್ದಾರಲ್ಲ, ಫುಲ್ ವೈಟ್ ತಲೆ ಆಗಿದ್ದಾರಲ್ಲ ಅವರು. ಹೆಣ್ಮಕ್ಳು ಲೈಫ್ ತುಂಬಾ ಕಷ್ಟ ಇರುತ್ತೆ ಅಲ್ಲ. ಫಂಕ್ಷನ್ ಮಾಡ್ಬೋದು ಚೆನ್ನಾಗಿ, ಬಟ್ ಹಿಂದಿರೋ ಒಂದು ಏನಂತಾರೆ ನೋವುಗಳು ಅದು ಲೈಫ್ ಲಾಂಗ್ ಇರುತ್ತೆ ಅಲ್ಲ. ಚಿಕ್ಕ ವಯಸ್ಸಿಗೆ ಆಗಬಾರ್ದು, ಮೆಚೂರ್ಡ್ ಅಲ್ಲ. ಬಟ್ ಈಗಿನ ಮಕ್ಳುಗಳು ತುಂಬ ಬೇಗನೆ ಮೆಚೂರ್ಡ್ ಆಗ್ತಿದ್ದಾರೆ. ಅದೊಂದು ಬೇಜಾರು, ಯಾಕೆಂದರೆ ಅವ್ರಿಗೆ ಇನ್ನೂ ತಿಳುವಳಿಕೆ ಇರಲ್ಲ ಅಷ್ಟು, ಹಿಂಗೆ ಅದೆಲ್ಲ ನಾವು ಫೇಸ್ ಮಾಡಬೇಕಾ ಅಂತ. ಸೊ ಅಂಥ ಟೈಮಲ್ಲೇ ಮೆಚೂರ್ಡ್ ಆಗ್ತಾರೆ ಪಾಪ. ಈಗಿನ ಫುಡ್ ಆ ಥರ ಇರುತ್ತೆ, ಏನು ಮಾಡೋದಕ್ಕಾಗುತ್ತೆ. ಹೋಗಿ ಏನು ಮಾಡೋಕ್ಕಾಗಲ್ಲ. ದೇವರು ಯಾವ್ಯಾವ ಟೈಮಲ್ಲಿ ಏನಾಗಬೇಕು ಅಂತ ಬರ್ದಿರುತ್ತೋ ಅದಾಗುತ್ತೆ ಅಲ್ವಾ. ತುಂಬ ಜನಕ್ಕೆ ಇನ್ವೈಟ್ ಮಾಡಿದ್ರಂತೆ ನಮ್ಮ ಮಾವ, ಬಟ್ ಯಾರೂ ಅಷ್ಟೊಂದಾಗಿ ಬಂದಿರಲಿಲ್ಲ. ನಾವು ಬೇಗ ಫಂಕ್ಷನ್ ಮುಗಿಸ್ಕೊಂಡು ಬಂದುಬಿಟ್ವಿ, ಹಂಗಾಗಿ ಸಂಜೆ ಟೈಮ್ ಬಂದಿರ್ಬೋದು. ಇವತ್ತೇನೆಂದರೆ ಇವತ್ತೇ ಅವಳ ಬರ್ಡೇ ಕೂಡ, ಇವತ್ತೇ ಅವಳ ಹೊಸಗೆ ಕೂಡ. ತುಂಬಾ ನೆನಪಿರೋ ಅಂಥ ದಿನ ಅವಳಿಗೆ. ಹೊಸ್ತಿಗೆ ಏನೇನೋ ತೊಗೊಂಬರ್ತಾರಂತೆ. ಹೊಸ್ತಿಗೆ ಆದಂಥ ಒಂದು ಹಣ್ಣುಗಳು ಅವೆಲ್ಲ ನಮ್ಗೆ ಅದೆಲ್ಲ ಗೊತ್ತೇ ಇರಲಿಲ್ಲ. ಥರಲ್ಲ ನೋಡಿ, ಅಮ್ಮಗೆ ಹೂವೆಲ್ಲ ಹಾಕಿ, ಹಾರ ಹಾಕಿ ಏನೇನೋ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಅಕ್ಕರಿಗೂ ಗೊತ್ತಿರಲಿಲ್ಲ. ಫೋಟೋಗ್ರಾಫರ್ಸು ನಾವು ಬರೋದಕ್ಕಿಂತ ಮುಂಚೆನೇ ಚೆನ್ನಾಗಿ ವೆರೈಟಿಯಾಗಿ ಫೋಟೋ ತೆಗೆದಿದ್ರು. ಇದು ಫುಲ್ ಫ್ಯಾಮಿಲಿ ಅವ್ರದ್ದು. ಇಷ್ಟು ಜನ ಬಂದಿದ್ರು.
ಇವ್ರು ನಮ್ಮ ಅಕ್ಕ. ಅವ್ರು ಸುಮ್ಮನೆ ಸೈಲೆಂಟಾಗಿ ಕೂತಿದ್ರು, ಯಾಕೋ ಬೇಜಾರಲ್ಲಿದ್ರು ಅವರು. ನಮ್ಮಮ್ಮ ಮತ್ತು ಅವ್ರ ಅಕ್ಕ ಇವರು. ಫುಲ್ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ಎಲ್ಲರೂ ಬರ್ತಾನೆ ಇಲ್ಲ ಫೋಟೋಗೆ. ಇದು ಫುಲ್ ನಮ್ಮ ಫ್ಯಾಮಿಲಿ, ನಮ್ಮಮ್ಮ, ಅವ್ರ ಅಕ್ಕ, ನಾವು 3 ಅಕ್ಕ ತಂಗಿದಿರು ಎಲ್ಲ ಫುಲ್ ಫ್ಯಾಮಿಲಿ ನಮ್ಮದು. ಇವತ್ತೇ ಅವಳು ಬರ್ತಡೇ ಅಂತ ಹೇಳಿದ್ನಲ್ಲ, ಹಂಗಾಗಿ ಇವತ್ತೇ ಕೇಕ್ ಕಟ್ ಮಾಡಿಸಿದ್ರು. ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಇವತ್ತೇ ಫುಲ್ ಬರ್ಡೇ ಪಾರ್ಟಿ. ಚೆನ್ನಾಗಿರುತ್ತಲ್ವಾ ಈ ಥರ ನೆನಪಿಗೆ. ಹೊಸ್ಕೆ ಆದಿದ್ದಿನ ಹೊಸ್ಕೆ ಯಾವತ್ತಾಗುತ್ತೆ ಅನ್ನೋದು ಸ್ವಲ್ಪ ದಿನ ಬಿಟ್ಟ ಮೇಲೆ ನೆನಪಿರಲ್ಲ. ಬರ್ಡೇ ದಿನವೇ ನಾನು ಹೊಸ್ಕೆ ಆಯಿತು ಅನ್ನೋದು ನೆನಪಿರುತ್ತೆ ಅಲ್ಲ. ಅದಕ್ಕೆ ನಮ್ಮ ಅಮ್ಮ 2 ಒಂದೇ ಸರಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು 2 ಬರ್ಡೇ ಮತ್ತು ಹೊಸ್ಕೆ 2 ಒಂದೇ ದಿನ ಇಟ್ಕೊಂಡಿದ್ದಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನಾವು ಹೊರಡಬೇಕಿತ್ತು ಬೇಗ, ಹಾಗಾಗಿ ಬೇಗನೆ ಕೇಕ್ ಕಟ್ ಮಾಡಿಸಿದ್ವಿ. ಊಟದೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು, ಯಾಕೆಂದರೆ ಇಲ್ಲಿ ಹೊಸ್ಕೆ ಹತ್ರ ಇದ್ದೆ. ಊಟಕ್ಕೆ ಮಾಮೂಲಿ ಅನ್ನ ಸಾಂಬಾರು, ಚಿತ್ರಾನ್ನ ಮತ್ತು ಸೈಡ್ಸ್ ಎಲ್ಲ ಇರುತ್ತಲ್ಲ ಸೇಮ್ ಎಲ್ಲ. ಬಾದುಷಾ ಅಲ್ಲೇ ಮಾಡಿಸಿದ್ದು, ತುಂಬಾ ಸಖತ್ತಾಗಿತ್ತು ಅದು ಮಾತ್ರ. ಕೇಕ್ ಒಪ್ಪ ತಿನ್ನೋದಕ್ಕಾಗಲ್ಲ, ನಾನಂತೂ ಕೇಕ್ ತಿಂದಿಲ್ಲ. ಟೈಮ್ ಆಗುತ್ತೆ, ನಾವು ಗುಬ್ಬಿಗೆ ಬೇರೆ ಬರಬೇಕಿತ್ತು, ಹಾಗಾಗಿ ಬೇಗನೆ ಸ್ವಲ್ಪ ಇದೊಂದು ವಿಡಿಯೋ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ವಿಡಿಯೋ ಮಾಡಿಕೊಂಡೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಗಳನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲೈಫಲ್ಲಿ ಏನೇನೆಲ್ಲ ಸ್ವೀಟ್ ಮೆಮೊರೀಸ್ ಹಾಗೆ ಸ್ಯಾಡ್ ಮೆಮೊರೀಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವಿಡಿಯೋ ಮುಖಾಂತರ. ಎಲ್ರಿಗೂ ಥ್ಯಾಂಕ್ ಯು.